ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಕೆಎಸ್ಆರ್ಟಿಸಿ ನೌಕರರು ರಾಜ್ಯವ್ಯಾಪಿ ನಡೆಸ್ತಾ ಇರುವ ಮುಷ್ಕರಕ್ಕೆ ಕೊಡಗು ಜಿಲ್ಲೆಯಲ್ಲೂ ಬೆಂಬಲ ವ್ಯಕ್ತವಾಯಿತು. ಬೆಳಗ್ಗೆ 8 ಗಂಟೆ ನಂತರ ಸಂಚಾರವನ್ನು ಸ್ಥಗಿತಗೊಳಿಸಿದ ಬಸ್ಸುಗಳು ಬಸ್ ನಿಲ್ದಾಣಗಳಲ್ಲೇ ಸಾಲುಗಟ್ಟಿ ನಿಂತವು. ಬಸ್ ಮುಷ್ಕರದ ಕುರಿತು ಮೊದಲೇ ಮಾಹಿತಿ ಇದ್ದ ಕಾರಣ ಬಸ್ ನಿಲ್ದಾಣದಲ್ಲಿ ವಿರಳ ಸಂಖ್ಯೆಯ ಪ್ರಯಾಣಿಕರಿದ್ದರು. ಮಾಹಿತಿ ಇಲ್ಲದ ಪ್ರಯಾಣಿಕರು ವಿವಿಧ ಊರುಗಳಿಗೆ ತೆರಳಲು ಕಾದು ಕುಳಿತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ಪುತ್ತೂರು ಡಿಪೋದ ಮಡಿಕೇರಿ ಘಟಕದ ಮೂಲಕ ಜಿಲ್ಲೆ ಹಾಗೂ ಹೊರ ಜಿಲ್ಲೆಗಳಿಗೆ ಒಟ್ಟು 130 ಬಸ್ ಮಾರ್ಗಗಳಿದ್ದು, ಈ ಪೈಕಿ 64 ಮಾರ್ಗಗಳು ಮಡಿಕೇರಿ ಘಟಕದಿಂದ ನಿರ್ವಹಿಸಲಾಗ್ತಾ ಇದೆ. ಬಸ್ ಸೇವೆ ಬಂದ್ ಹಿನ್ನೆಲೆಯಲ್ಲಿ ಬಹುತೇಕ ಬಸ್ಗಳ ಸಂಚಾರ ಸ್ಥಗಿತಗೊಂಡಿತ್ತು. ಹೊರಭಾಗಗಳಿಂದ ನಿಲ್ದಾಣಕ್ಕೆ ಆಗಮಿಸಿದ ಬಸ್ಸುಗಳು ಸಂಚಾರಿ ನಿಯಂತ್ರಕರಲ್ಲಿ ನೋಂದಾಯಿಸಿಕೊಂಡ ನಂತರ ಇಲ್ಲಿಯೇ ಉಳ್ಕೊಂಡವು. ಮುಷ್ಕರಕ್ಕೆ ಚಾಲಕರು ಹಾಗೂ ನಿರ್ವಾಹಕರು ಕೈಜೋಡಿಸಿದ್ರು. ಖಾಸಗಿ ಮತ್ತು ಸರ್ಕಾರಿ ಒಪ್ಪಂದದಲ್ಲಿ ಸಂಚರಿಸುವ ಪವರ್ ಪ್ಲಸ್ ಬ್ಯಾಟರಿ ಚಾಲಿತ ಬಸ್ ಮಾತ್ರ ಪ್ರಯಾಣಿಕರನ್ನು ತುಂಬಿಕೊಂಡು ಮಡಿಕೇರಿ ನಿಲ್ದಾಣದಿಂದ ಬೆಂಗಳೂರು ಕಡೆಗೆ ತೆರಳಿದವು. ಬಸ್ ಡಿಪೋ ಮತ್ತು ನಿಲ್ದಾಣಗಳಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗದಂತೆ ಹೆಚ್ಚುವರಿ ಪೊಲೀಸ್ ಅಧಿಕಾರಿಗಳಿಂದ ಹಾಗೂ ಸಿಬ್ಬಂದಿಗಳಿಂದ ಕರ್ತವ್ಯಕ್ಕೆ ನಿಯೋಜನೆ ಮಾಡಲಾಗಿತ್ತು. ಮುಷ್ಕರದ ಪರಿಣಾಮ ಸರ್ಕಾರಿ ಕಚೇರಿಗಳಲ್ಲಿ ಹಾಗೂ ಶಾಲಾ ಕಾಲೇಜುಗಳಲ್ಲಿ ಹಾಜರಾತಿಯ ಕೊರತೆ ಕಂಡುಬರಲಿಲ್ಲ. ಕೆಎಸ್ಆರ್ಟಿಸಿ ಬಸ್ ಸೇವೆ ಸ್ಥಗಿತವಾಗಿದ್ದ ಹಿನ್ನೆಲೆಯಲ್ಲಿ ಎಲ್ಲ ಬಸ್ ನಿಲ್ದಾಣಗಳ ಮೂಲಕ ಖಾಸಗಿ ಬಸ್ಸುಗಳು, ಮಿನಿ ಬಸ್, ಮ್ಯಾಕ್ಸಿ ಕ್ಯಾಬ್, ಟೆಂಪೋ ಟ್ರಾವೆಲರ್ಗಳಿಗೆ ಪ್ರಯಾಣಿಕರನ್ನು ಕರೆದೊಯ್ಯಲು ಸಾರಿಗೆ ಇಲಾಖೆ ಅವಕಾಶ ಒದಗಿಸಿತ್ತು. ಈ ಹಿನ್ನೆಲೆಯಲ್ಲಿ ಖಾಸಗಿ ಬಸ್ಸುಗಳು ಕೂಡ ಕೆಎಸ್ಆರ್ಟಿಸಿ ನಿಲ್ದಾಣದ ಮುಂಭಾಗ ಮಡಿಕೇರಿ, ಕುಶಾಲನಗರ, ಮಡಿಕೇರಿ, ಸುಳ್ಯ, ಮಡಿಕೇರಿ, ಮೈಸೂರು ಮಾರ್ಗಗಳಲ್ಲಿ ಸಂಚರಿಸಿದವು. ಖಾಸಗಿ ಬಸ್ಸುಗಳ ಪ್ರಯಾಣ ದರ ಪ್ರಯಾಣಿಕರಿಗೆ ಸ್ವಲ್ಪ ದುಬಾರಿಯಾಗಿ ಪರಿಣಮಿಸಿದ್ರೂ ಅನಿವಾರ್ಯವಾಗಿ ಪ್ರಯಾಣವನ್ನು ಬೆಳೆಸಿದ್ರು. ಸರ್ಕಾರದ ರಸ್ತೆ ತೆರಿಗೆ ನೀತಿ, ಬಿಡಿಭಾಗಗಳ ದುಬಾರಿ ದರ, ಕಾರ್ಮಿಕರು ಹಾಗೂ ವಾಹನ ನಿರ್ವಹಣೆಗಳಿಗೆ ಹೋಲಿಸಿದರೆ ಖಾಸಗಿ ಬಸ್ಸುಗಳ ಸೇವೆ ಭಾರೀ ದುಬಾರಿ ಆಗಿರಲಿಲ್ಲ ಅಂತ ಸೇವೆಯನ್ನು ಖಾಸಗಿ ಬಸ್ಸುಗಳ ಪ್ರಮುಖರು ಸಮರ್ಥಿಸಿಕೊಂಡ್ರು. ಕೆಎಸ್ಆರ್ಟಿಸಿ ಬಸ್ಸುಗಳು ರಸ್ತೆಗಿಳಿಯೋದಿಲ್ಲ ಎನ್ನುವ ಮಾಹಿತಿ ಮೊದಲೇ ಇದ್ದ ಕಾರಣ ಪ್ರಯಾಣಿಕರು ನಿರೀಕ್ಷಿತ ಪ್ರಮಾಣದಲ್ಲಿ ಬಾರದೆ ಖಾಸಗಿ ವಾಹನಗಳು ನಿರಾಶೆ ಅನುಭವಿಸಿದವು. ಕೆಎಸ್ಆರ್ಟಿಸಿ ಬಸ್ಸುಗಳಲ್ಲಿ ಶಕ್ತಿ ಯೋಜನೆಯ ಮೂಲಕ ಉಚಿತ ಸೇವೆ ಪಡಿತಾ ಇರುವ ಮಹಿಳಾ ಪ್ರಯಾಣಿಕರು ಇಂದು ಬಾರದೇ ಇರುವುದು ಕೂಡ ಪ್ರಮುಖ ಕಾರಣವಾಗಿದೆ. ಕೆಎಸ್ಆರ್ಟಿಸಿಯ ಮಡಿಕೇರಿ ವಿಭಾಗೀಯ ನಿಯಂತ್ರಕ ಈರ್ಸಪ್ಪ ಸುದ್ದಿಗಾರರೊಂದಿಗೆ ಮಾತನಾಡಿ, ಶಾಲಾ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಕೆಲವು ಮಾರ್ಗಗಳಲ್ಲಿ ಬಸ್ಸುಗಳ ಸಂಚಾರ ಮುಷ್ಕರದ ನಡುವೆನೂ ನಡೆದಿದೆ. ಮಡಿಕೇರಿ, ಕುಶಾಲನಗರ ನಡುವೆ ಬಸ್ ಸೇವೆಯನ್ನು ಒದಗಿಸಲಾಗಿದೆ. ಗುತ್ತಿಗೆ ಚಾಲಕರು ಮತ್ತು ತರಬೇತಿ ಚಾಲಕರನ್ನು ಕೂಡ ಈ ಮುಷ್ಕರದ ಸಂದರ್ಭದಲ್ಲಿ ಬಳಸಿಕೊಳ್ಳಲಾಗಿದೆ. ಜಿಲ್ಲೆಯಲ್ಲಿ ಎಲ್ಲಿಯೂ ಕೆಎಸ್ಆರ್ಟಿಸಿ ಬಸ್ ಸೇವೆ ಸಂಬಂಧ ಅಹಿತಕರ ಘಟನೆಗಳು ನಡೆದಿಲ್ಲ ಎಂದರು. ಇವತ್ತು ಕೆಎಸ್ಆರ್ಟಿಸಿ ಮುಷ್ಕರದಿಂದಾಗಿ ಸಾರ್ವಜನಿಕರಿಗೆ ತುಂಬ ಸಮಸ್ಯೆಗಳು ಆಗ್ತಾ ಇರೋದ್ರಿಂದ ಮಡಿಕೇರಿ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ನಲ್ಲಿ ಈಗ ನಮ್ಮ ಒಂದು ಪ್ರೈವೇಟ್ ವೆಹಿಕಲ್ಗಳೇನಿದೆ 21 ಸೀಟರು ಅಥವಾ 50 ಸೀಟರ್ಗಳು ಪ್ರೈವೇಟ್ ವೆಹಿಕಲ್ಗಳನ್ನ ಸುತ್ತಮುತ್ತ ಮಂಗಳೂರು ಆಗ್ಬೋದು, ಮೈಸೂರು ಆಗ್ಬೋದು, ಈ ಕಡೆಗೆಲ್ಲ ನಾವು ಬಸ್ಗಳನ್ನ ಚಾಲೂ ಮಾಡಬೇಕಂತೇಳಿ ನಿರ್ಧಾರ ಮಾಡಿದ್ವಿ. ಅದಕ್ಕೆ ನಮ್ಮ RTO ಇನ್ಸ್ಪೆಕ್ಟರ್ ಆದಂಥವರು ಬಂದು ಅದಕ್ಕೆ ಒಂದು ಪರ್ಮಿಷನ್ ಕೂಡ ಕೊಟ್ಟಿದ್ದಾರೆ. ಆದರೆ ಇವತ್ತಿನ ಸ್ಥಿತಿಗೆ ಈಗ ಎಲ್ಲ ಕಡೆ ಬಸ್ಗಳು ಕೆಎಸ್ಆರ್ಟಿಸಿ ಬಸ್ಗಳು ಓಡಾಡ್ತಿಲ್ದಿರೋ ಕಾರಣ ನಮ್ಮ ಲೋಕಲ್ ಟ್ಯಾಕ್ಸಿ ಸರ್ವಿಸ್ ಆಗ್ಬೋದು ಮತ್ತು ಮಿನಿ ಬಸ್ಸಸ್ಸು ಇದೆಲ್ಲ ನಾವು ಟೆಂಪೋ ಟ್ರಾವೆಲ್ಗಳನ್ನೆಲ್ಲ ಮೂವ್ ಮಾಡ್ತಾಯಿದ್ದೀವಿ. ಸೊ ಅದ್ರಿಗೆ ಅಮೌಂಟ್ ವಿಚಾರಕ್ಕೆ ಬಂದಾಗ ಬಸ್ ಫೇರ್ ಏನಿದೆ ಅದನ್ನೇ ತೊಗೊಂಡು ಮೂವ್ ಮಾಡಬೇಕು ಅಂತೇಳಿ RTO ಅಧಿಕಾರಿಗಳು ಸೂಚನೆ ಕೊಟ್ಟು ಹೋಗಿದ್ದಾರೆ. ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀವಿ. ಮೈಸೂರು, ಮಂಗಳೂರು, ಈ ಕಡೆ ಹಾಸನ, ಈ ಕುಶಾಲನಗರ ಈ ಕಡೆ ಎಲ್ಲ ಮಾಡ್ತಿದ್ವಿ. ಲೋಕಲ್ ಟು ನಾರ್ಮಲ್, ಲೋಕಲ್ಗೆ ಆಲ್ರೆಡಿ ಪ್ರೈವೇಟ್ ಬಸ್ಗಳು ಇದೆ, ಎಂದಿನಂತೆ ನಾರ್ಮಲಾಗಿ ಅದು ಚಾಲೂ ಇದೆ, ಅದರದ್ದೇನು ತೊಂದರೆ ಇಲ್ಲ. ಅದು ನಾರ್ಮಲ್ ಕೆಎಸ್ಆರ್ಟಿಸಿ ಬಸ್ಗಳದ್ದು ಏನು ಪ್ರೈಸ್ ಇದೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀವಿ. ಕುಮಾರ್, SR ಟ್ರಾವೆಲ್ಸ್ ಅಂತೇಳಿ ನಾನು ಟ್ರಾವೆಲ್ ಏಜೆನ್ಸಿ ಇದೆ ಹಾಗೆ. ಖಾಸಗಿ ತೋಟದಲ್ಲಿ ಸರ್ಕಾರಿ ಜಾಗ ಅಂತ ನಾಮಫಲಕ ಹಾಕಿದ್ದು ನಾಮಫಲಕ ತೆಗೆದು ಹಾಕಿದ ಘಟನೆ ವಿರಾಜಪೇಟೆಯ ಬಾಳುಗೋಡುವಿನಲ್ಲಿ ನಡೆದಿದೆ. 4 ತಿಂಗಳ ಹಿಂದೆ ಮೇಜರ್ ಸುಶೀಲಾ ರಾಮದಾಸ್ ಎಂಬುವರಿಗೆ ಸೇರಿದ ಕಾಫಿ ತೋಟದಲ್ಲಿ
ಸರ್ಕಾರಿ ಜಾಗ ಅಂತ ಕಂದಾಯ ಇಲಾಖೆ ವತಿಯಿಂದ ನಾಮಫಲಕವನ್ನು ಅಳವಡಿಸಲಾಗಿತ್ತು. ನಂತರ ತೋಟದ ಮಾಲೀಕರು ತಮ್ಮ ವಕೀಲರ ಮೂಲಕ ತಹಶೀಲ್ದಾರ್ ಅನಂತ ಶಂಕರ್ ಅವರ ಗಮನಕ್ಕೆ ತಂದರು. ನಂತರ ಸ್ಥಳಕ್ಕೆ ಭೇಟಿ ನೀಡಿದ ತಹಶೀಲ್ದಾರ್ ಅವರು ತಮ್ಮ ಸಿಬ್ಬಂದಿಗಳು ಮಾಡಿದ ಎಡವಟ್ಟಿನಿಂದ ಈ ರೀತಿಯ ಸಮಸ್ಯೆಯಾಗಿದೆ, ಸರ್ವೆ ನಂಬರ್ ಬದಲಾಗಿದೆ ಎಂದು ತಹಶೀಲ್ದಾರ್ ಅವರು ಮಾಹಿತಿಯನ್ನು ನೀಡಿದರು. ನಂತರ ಕಂದಾಯ ಕಚೇರಿಯ ಸಿಬ್ಬಂದಿಗಳು ನಾಮಫಲಕವನ್ನು ತೆಗೆದುಹಾಕಿದ್ರು. That other side, yes, that lady. This around my estate, surrounding all Paisali. ഇപ്പൊ നിങ്ങള് They have got- ഇവരുടെ ഗവൺമെന്റ് ഓഫീസേഴ്സിന്റെ പ്രഷറിനായിട്ട് നിങ്ങൾ ഈ എസ്റ്റേറ്റ് സെയിലാക്കിയതാ? Because of the harassment. They come and see, it's a very insulting for me. I work, I enjoy. I brought this with what money I have got after my retirement. It is my hard-earned money. It's not just like that. And every time when I come, when the coffee price is increasing, do you think that we will sell it? Just sell it. there is because no we need. could It's not about, stand it. I love, from morning till evening I stay with my workers. Anybody, if you ask here, because I enjoy working here. But still, in spite of that, last 3 years, simple harassment. I told them, yes, if the revenue inspector, twice he came, I said, okay. What is the name? The revenue inspector? I don't know his Harish? name and Harish? Sir, you will not understand because when you reach my age, you will understand the harassment by the RIN people. They come here, insult me in front of my workers. They say this is government land. I was forced to sell it last 11 or 13, I don't remember exactly. And they say that so many things. ಫ್ಲಾಗ್ ಎಲ್ಲ ತೆಗೆದೈತೆ ಸರ್. ವೈರ್ ಸರ್ ಹಾಂ ಸರ್. You are RI, I don't know sir who you are. But he comes with people here, walk up and down. We are measuring, this is government land. They speak in Kannada, I cannot understand Kannada. But only because in this old age also I was enjoying coming morning. Anybody who is here, I come in the morning with the workers and all this I made. Okay, when he said it is government land, I got no right. But I told him, yes, if it is government land, you can take it. But provided that I know all these people surrounding our estate, these are government land. That also should be taken. Then I asked him, why you are coming and messing in between only my estate? Why? That and all we finished. ಈ ಸಂದರ್ಭ ಕಂದಾಯ ಅಧಿಕಾರಿ ಹರೀಶ್ ಹಾಗೂ ಸಿಬ್ಬಂದಿಗಳು, ಸರ್ವೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಸೋಮವಾರಪೇಟೆ ಪಟ್ಟಣದಲ್ಲಿ ಮಂಗಳವಾರ ಸಂಜೆ ಧಾರಾಕಾರ ಮಳೆ ಸುರಿದು ಅವಾಂತರ ಸೃಷ್ಟಿಯಾಗಿದೆ. ಬೆಳಗಿನಿಂದ ಸಾಧಾರಣ ಬಿಸಿಲಿನ ವಾತಾವರಣವಿದ್ದು ಮಳೆ ಬರುವ ಕುರುಹು ಇರಲಿಲ್ಲ. ಸಂಜೆ 4 ಗಂಟೆಯ ಬಳಿಕ ಇದ್ದಕ್ಕಿದ್ದಂತೆ ಧಾರಾಕಾರವಾಗಿ ಮಳೆ ಸುರಿಯಿತು. ಒಂದಷ್ಟು ಹೊತ್ತು ವಾಹನಗಳು ಓಡಾಡದಂತಹ ಪರಿಸ್ಥಿತಿ ನಿರ್ಮಾಣಗೊಂಡಿತ್ತು. ಪಟ್ಟಣದ ಆಲೆಕಟ್ಟೆ ರಸ್ತೆಯ ಆರ್ಎಂಸಿ ಮಾರುಕಟ್ಟೆ ಮುಂಭಾಗದಲ್ಲಿ ನಿಂಗರಾಜು ಎಂಬವರ ಮನೆಯೊಳಗೆ ನೀರು ನುಗ್ಗಿ ಮನೆ, ವಾಹನಗಳು ಜಲಾವೃತಗೊಂಡು ಮನೆಯ ಹಲವು ವಸ್ತುಗಳು ನೀರಿಗೆ ಆಹುತಿಯಾಗಿದೆ. ಧಾರಾಕಾರವಾಗಿ ಮಳೆ ಸುರಿದ ಪರಿಣಾಮ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ.
ಕೊಡಗು ಜಿಲ್ಲೆಯಲ್ಲಿ ಕಳೆದ ಹಲವು ದಿನಗಳಿಂದ ಬಿಡುವು ಕೊಟ್ಟಿದ್ದ ವರುಣ ಇದೀಗ ಅಬ್ಬರಿಸಿದ್ದು ಭಾರೀ ಮಳೆಗೆ ಮಡಿಕೇರಿ ವಿರಾಜಪೇಟೆ ರಾಜ್ಯ ಹೆದ್ದಾರಿ ಕುಸಿಯುವ ಆತಂಕ ಎದುರಾಗಿದೆ. ಮಡಿಕೇರಿ ಹೊರವಲಯದ ಮೇಕೇರಿ ಸಮೀಪ ರಸ್ತೆ ಪಕ್ಕದಲ್ಲಿ ಮಳೆ ನೀರು ಹರಿದು ಸಣ್ಣ ಪ್ರಮಾಣದಲ್ಲಿ ರಸ್ತೆ ಬದಿಯಲ್ಲಿ ಕುಸಿತವಾಗಿದೆ. ಮಳೆ ಹೆಚ್ಚಾದಲ್ಲಿ ಮಡಿಕೇರಿ ವಿರಾಜಪೇಟೆ ರಾಜ್ಯ ಹೆದ್ದಾರಿ ಮತ್ತಷ್ಟು ಕುಸಿಯುವ ಆತಂಕ ಇದೆ. ಸದ್ಯ ಸ್ಥಳಕ್ಕೆ ಇಂಜಿನಿಯರ್ಗಳು, ಮಡಿಕೇರಿ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ರಸ್ತೆ ಕುಸಿಯುವ ಭೀತಿಯ ಸ್ಥಳದಲ್ಲಿ ಪೊಲೀಸರು ಎಚ್ಚರಿಕೆಯ ಟೇಪ್ ಅಳವಡಿಸಿ ವಾಹನಗಳ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಇಲ್ಲ, ನಾವು ಅಲ್ಲಿಗೆ ಏನೋ ಸಪೋರ್ಟ್ ಕೊಟ್ಟೇ ಅದೇ ಕೊಟ್ಟುಬಿಟ್ಟೆ ಎತ್ತಬೇಕು. ಒಂದೇ ಟ್ರೈನಲ್ಲಿ ಎತ್ತಬೇಕು, ಇಲ್ಲಾಂದರೆ JCB ಎತ್ತಬೇಕು. ಸೊ ಇದನ್ನ ಮೇಲೆ ಅಡಿ ಬೇಸ್ ಭರವಸೆ ಬೆಳೆದು ಸಂದೀಪಣ್ಣ ಇದರಿಂದನೇ ಕ್ರ್ಯಾಕ್ ಬಂದಿದೆ ಅಣ್ಣ. ಫೈಟೇ ಇರುತ್ತೆ. ಚೀನಾ ಹಾಕೋದು ಮುಚ್ಚುವುದಿಲ್ಲ ಬೇಕು ಅಲ್ವಾ? ಇನ್ಯಾವುದು ಇದಾಗೋದಿಲ್ಲ. ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿದೆ ಎನ್ನಲಾದ ಅಪರಾಧ ಕೃತ್ಯಗಳ ತನಿಖೆಗೆ ಸರ್ಕಾರ SIT ರಚನೆ ಮಾಡಿರುವ ಕ್ರಮವನ್ನು ನಾವು ಸ್ವಾಗತಿಸ್ತೇವೆ. ಆದರೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಹಾಗೂ ಅವಹೇಳನ ಮಾಡೋ ಮೂಲಕ ಕೋಟ್ಯಾಂತರ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರ್ತಾ ಇರುವ ಕ್ರಮವನ್ನು ಖಂಡಿಸುತ್ತೇವೆ ಎಂದು ಕೊಡಗು ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷ AT ರಂಗಸ್ವಾಮಿ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಧರ್ಮಸ್ಥಳ ಪ್ರಕರಣಕ್ಕೆ ಸರ್ಕಾರ SIT ರಚನೆ ಮಾಡಿರುವುದು ಒಳ್ಳೆಯ ಸಂಗತಿ. ಈ ತಂಡ ಪೂರ್ಣ ತನಿಖೆ ಮಾಡಲಿ. ಹೆಗ್ಡೆ ಅವರು ನಿರ್ದೋಷಿಯಾಗಿ ಬರ್ತಾರೆ ಎಂಬ ಭಾವನೆ ನಮಗಿದೆ ಎಂದರು. ಧರ್ಮಸ್ಥಳ ಹಾಗೂ ಹೆಗ್ಡೆ ಅವರ ವಿರುದ್ಧ ಕಾಣದ ಕೈಗಳು ಕೆಲಸ ಮಾಡ್ತಾ ಇವೆ. ಎಷ್ಟೋ ವರ್ಷಗಳ ಹಿಂದೆ ಹೂತಿರುವ ಶವಗಳನ್ನು ತೆಗೆಯುವ ಮೂಲಕ ಅರ್ಥವಾಗದ ರೀತಿಯಲ್ಲಿ ತನಿಖಾ ಕಾರ್ಯ ನಡೀತಾ ಇದೆ. ಇದಕ್ಕೆ ನಾವು ವಿರೋಧ ಮಾಡ್ತೇವೆ ಎಂದರು. ಅದು ಏನು ಪೂರ್ಣ ತನಿಖೆಯಾಗಿ ಸತ್ಯಾಂಶ ಹೊರಗೆ ಬಂದು ನಮ್ಮ ಪೂಜ್ಯರು ವೀರೇಂದ್ರ ಹೆಗ್ಗಡೆಯವರು ನಿರ್ದೋಷಿ ಅಂತೇಳಿ ಆಗಬೇಕು. ಮೊದಲನೇ ಕೆಲಸ ಅದಾಗಬೇಕು. ಇಲ್ಲಿ ಕಾಣದ ಕೈಗಳು ಬಹಳ ಕೆಲಸವನ್ನು ಮಾಡ್ತೇವೆ. ಅವರಿಗೆ ಕಪ್ಪು ಮಸಿಯನ್ನು ಬಳಿದು ಅವರ ಒಂದು ಆಡಳಿತವನ್ನು ಏನು ಈ ಕೋಟ್ಯಾಂತರ ಭಕ್ತರನ್ನು ಹೊಂದಿರುವಂಥ ಧರ್ಮಸ್ಥಳದ ಬಗ್ಗೆ ಅವಹೇಳನಕಾರಿಯಾಗಿ ಏನು ಇವತ್ತು ಬಹಳ ಒಂದು ರೀತಿ ಅರ್ಥ ಆಗದ ರೀತಿ ನಡೀತಾ ಇದೆ. ಇದು ಸಾರ್ವಜನಿಕ ವಲಯದಲ್ಲಿ ತುಂಬ ಚರ್ಚೆಗೆ ಗ್ರಾಸವಾಗಿದೆ. ಇದನ್ನು ನಾವು ವಿರೋಧ ಮಾಡ್ತೇವೆ. ಪ್ರಶ್ನೆ ಮಾಡಿದಾಗ ನಾನು ಹೇಳ್ತೀನಿ, ದೇವರು ಎಲ್ರಿಗೂ ಒಬ್ಬರೇ. ದೇವ್ರನ್ನಂತೂ ಯಾರು ಮೋಸ ಮಾಡ್ಲಿಕ್ಕೆ ಆಗಲ್ಲ. ನಿಮ್ಗೆ ಅಷ್ಟಿದೆಯಾ? ನೀವು ಯಾಕೆ ಅವ್ರ ಬಗ್ಗೆ ಅವಳೇನ ಮಾಡ್ತೀರಿ? ತಪ್ಪು ಮಾಡಿದ್ರೆ ಶಿಕ್ಷೆ ಆಗೇ ಆಗುತ್ತೆ. ದೇವ್ರ ಎದುರುಗಡೆ ಹೋಗ್ಬಿಟ್ಟು ಹೇಳ್ಬಿಡಿ, ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಬೇಕು ಅಂತ ಆಗುತ್ತೆ. ಯಾವುದೇ ಹೆಣ್ಮಕ್ಳಿಗೆ ತೊಂದರೆ ಆದರೂ ನಾವು ಸಹ ಅದ್ರ ಬಗ್ಗೆ ಖಂಡಿಸ್ತೇವೆ. ಅವರು ತೊಂದರೆ ಆಗಲಿ ಅಥವಾ ಅವ್ರ ಸಂತೋಷ ಆಗಲಿ ಅಂತ ನಾವು ಹೇಳಲ್ಲ. ಅವ್ರಿಗೆ ಖಂಡನೆ ಇದ್ದೇ ಇದೆ. ಯಾರೇ ಮಾಡಿದ್ರು ತಪ್ಪು ತಪ್ಪೇ. ಹಾಗೆ ಅಂದ್ಬಿಟ್ಟು ನಾವು ಏನು ಅವ್ರಿಗೆ ವಿರೋಧ ಮಾಡ್ತಾ ಇಲ್ಲ, ಸಪೋರ್ಟ್ ಮಾಡ್ತಾ ಇಲ್ಲ. ಅದು ಯಾರೇ ಮಾಡಿದ್ರು ಅದಕ್ಕೆ ನಾವು ವಿರೋಧನೆ. ಅದರಿಂದಾಗಿ ಇವ್ರು ಇದೇ ರೀತಿ ಅವಹೇಳನಕಾರಿ ಮಾಡ್ಕೊಂಡು ಬರ್ತಾ ಇದ್ರೆ ಕೆಲವರು, ಬಹಳ ಜನ ಇಲ್ಲ, ಅವರಿಗೆ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಭಕ್ತಾದಿಗಳಿದ್ದಾರೆ. ಇಡೀ ಕರ್ನಾಟಕದಲ್ಲಿದ್ದಾರೆ, ಇಂಡಿಯಾದಲ್ಲಿದ್ದಾರೆ, ಔಟ್ ಆಫ್ ಇಂಡಿಯಾದಲ್ಲೂ ಇದ್ದಾರೆ.
ಅದರಿಂದಾಗಿ ನಾವೆಲ್ಲರೂ ಕೂಡ ಒಕ್ಕಲೂರಿನಿಂದ ಇವತ್ತು ಇವರು ಏನು ಷಡ್ಯಂತ್ರಗಳು ಮಾಡ್ತಾ ಇದ್ದಾರೆ ಅದಕ್ಕೆ ಖಂಡಿಸ್ತೇವೆ ನಾವು. ನಮ್ಮ ಈ ಧರ್ಮಸ್ಥಳದ ಬಗ್ಗೆನು ಅನ್ಯ ಧರ್ಮೀಯರು ಮತ್ತು ಬೇರೆ ನಾವು ಲೆಫ್ಟಿಸ್ಟ್ ಅಂತ ಏನು ಹೇಳ್ತೀವಿ, ಅವರು ಈ ಕಮ್ಯುನಿಸ್ಟ್ ಅಂತ ಹೇಳ್ತೀವಿ, ಆ ಕಮ್ಯುನಿಸ್ಟ್ಗಳು ಮತ್ತು ಕುತಂತ್ರ ಅಷ್ಟೇ ಇದೆ. ಈಗ ನಮ್ಮ ಪೊಲೀಸರು SIT ಕೆಲಸ ಮಾಡ್ತಾ ಇದ್ದಾರೆ, ಆದರೂ ಕೂಡ ನಾನು ಬೇಡ ಅದು 3 ಜನ ಕಪ್ಪೆ ಹಾಲು ಬರ್ತೀನಿ ಅಂತ ಕೇರಳ ಪೊಲೀಸ್ ಹೇಳ್ತಾರೆ. ಯಾಕೆ ಬೇಕಿದು? ಹಾಗಾಗಿ ನಮ್ಮ SIT ಅವರು ಬುದ್ಧಿ ಇರೋ ದಡ್ಡ, ನಮ್ಮ SIT ಅವರು ರಾಜೀವ್ ಗಾಂಧಿ ಸತ್ತಂಥ ಕೇಸನ್ನು ಸಾಲ್ವ್ ಮಾಡಲಿಲ್ವ? ರೇವಣ್ಣ ಕೇಸನ್ನು ಸಾಲ್ವ್ ಮಾಡಲಿಲ್ಲ. ಅವರು ನಮ್ಮ ಮನೆ ಕೇಸನ್ನು ಸಾಲ್ವ್ ಮಾಡಬೇಕಾ? ನಮ್ಮ ಮನೆ ಜಗಳ ತೀರ್ಮಾನ ಮಾಡೋಕ್ಕೆ ಅವ್ರು ಯಾರು? ಜೊತೆ ಮೊದಲನಾಗಿ ಇಬ್ಬರು ಮಿತ್ರರು ಮಾತಾಡಿದ್ರು, ತಲೆ ಬುಡ ಹೇಳ್ಕೊಂಡು ಬಂದಲ್ಲ ಅವನು, ಈ ಬುಡ ಎಲ್ಲಿ ಸಿಕ್ತು, ಎಲ್ಲಿ ತಗೊಂಡಿದೆ, ಇದು ಬಾಕಿ ಭಾಗಗಳು ಎಲ್ಲಿ ಅಂತ ಯಾಕೆ ಕೇಳಲಿಲ್ಲ ಇವರು? ಯಾವನೊಬ್ಬ ಕೋರ್ಟಿಗೆ ಬರ್ತಾನೆ, ತಲೆ ಬುಡ ಹಿಡ್ಕೊಂಡು ಬರ್ತಾನೆ, ನಾವು ಸರ್ಕಾರ ಲಕ್ಷಾಂತರ ರೂಪಾಯಿ ನಾವು ತೆರಿಗೆ ಹಣ ಕೊಟ್ಟು ಅವ್ನು ಹಿಂದೆ ಓಡಿಸ್ತಾರೆ. 1 ನಿಮಿಷದಲ್ಲಿ ಕ್ಲೋಸ್ ಆಗೋ ಕೇಸನ್ನು 6 ತಿಂಗಳು ಮಾಡ್ತಾರೆ. ಯಾಕೆ ಬೇಕಾಗಿತ್ತು? ನಿನ್ನ ತಲೆ ಬುಡ ಎಲ್ಲಿಂದ ಮಗನೇ ಬಾ ತೋರಿಸು ಬಾ, ಬಾಕಿದೆಲ್ಲ ಇಲ್ಲಿ. ಕೊಡಗು ಜಿಲ್ಲಾ ಜನಜಾಗೃತಿ ವೇದಿಕೆ ಉಪಾಧ್ಯಕ್ಷ ಪುಂಡರೀಕಾಕ್ಷ, ನಿರ್ದೇಶಕ ಷಣ್ಮುಖರಾವ್, ಜನಜಾಗೃತಿ ವೇದಿಕೆ ಸದಸ್ಯರಾದ AS ಚಂದ್ರಶೇಖರ ಅವರ್ತಿ, ನಿಸರ್ಗ ಸ್ವಾಮಿ, ಚಂದ್ರು ಈ ಸಂದರ್ಭ ಹಾಜರಿದ್ದರು. ಮಂಗಳವಾರ ಸಂಜೆ ಮಡಿಕೇರಿ ನಗರದಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಕಾವೇರಿ ಲೇಔಟ್ನ ಕೆಲವು ಮನೆಗಳು ಜಲಾವೃತಗೊಂಡಿದ್ದು, ವಿಷಯ ತಿಳಿದ ತಕ್ಷಣ ನಗರಸಭಾ ಅಧ್ಯಕ್ಷರಾದ ಕಲಾವತಿ ಮತ್ತು ಉಪಾಧ್ಯಕ್ಷರಾದ ಮಹೇಶ್ ಜೈನಿ ಪೌರ ಕಾರ್ಮಿಕರೊಂದಿಗೆ ತೆರಳಿ ಮಳೆಯ ನೀರು ಮನೆಯೊಳಕ್ಕೆ ನುಗ್ಗಿ ಹಾನಿಯಾಗುವುದನ್ನು ತಪ್ಪಿಸಿದ್ರು. ಕೊಡಗು ಜಿಲ್ಲೆಯಲ್ಲಿ ಮಾನವ ಹಾಗೂ ವನ್ಯಜೀವಿ ಸಂಘರ್ಷ ತಡೆಗಟ್ಟುವ ನಿಟ್ಟಿನಲ್ಲಿ ತಿತಿಮತಿಯಲ್ಲಿ ರೈತ ಸಂಘದ ನೇತೃತ್ವದಲ್ಲಿ ಅರಣ್ಯ ಭವನದ ಆವರಣದಲ್ಲಿ ಆಯೋಜಿಸಲಾಗಿದ್ದ ಸಭೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಪ್ರತಿಭಟನಾಕಾರರು ತರಾಟೆಗೆ ತೆಗೆದುಕೊಂಡರು. ಜಿಲ್ಲೆಯ ನಾನಾ ಭಾಗಗಳಿಂದ ಆಗಮಿಸಿದ ರೈತರು ಕಾಡು ಪ್ರಾಣಿಗಳ ಹಾವಳಿಯಿಂದ ಅನುಭವಿಸ್ತಾ ಇರುವ ಸಮಸ್ಯೆಗಳ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳ ಗಮನ ಸೆಳೆದರು. ಈ ಸಂದರ್ಭ ಮಾತನಾಡಿದ ಕೊಡಗು ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಕಾಡೆಮಾಡ ಮನು ಸೋಮಯ್ಯ, ಕಾಡು ಪ್ರಾಣಿಗಳು ನಿರಂತರ ಕೃಷಿ ಫಸಲುಗಳನ್ನು ನಾಶ ಮಾಡುವುದರ ಮೂಲಕ ಕಾರ್ಮಿಕರು, ಬೆಳೆಗಾರರು, ಶಾಲಾ ವಿದ್ಯಾರ್ಥಿಗಳಲ್ಲಿ ಆತಂಕ ಸೃಷ್ಟಿ ಮಾಡ್ತಾ ಇವೆ. ಜನರು ನೆಮ್ಮದಿಯ ಜೀವನ ನಡೆಸಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಎಂದರು. ಹೋರಾಟ ಗೆಲ್ಲುವವರೆಗೂ ಹೋರಾಟ. ಕಾಡು ಪ್ರಾಣಿಗಳಿಂದ ಕೊಡಗು ಜಿಲ್ಲೆಯನ್ನು ರಕ್ಷಿಸಿದೆ. ಕಾಡು ಪ್ರಾಣಿಗಳಿಂದ ಜಿಲ್ಲೆಯನ್ನು ರಕ್ಷಿಸಿದೆ. ಥ್ಯಾಂಕ್ ಯು. ಅರಣ್ಯ ಟೂರಿಸಂ ಅನ್ನೇ ನಿಲ್ಲಿಸರಿಂದನೇ ಪ್ರಾಣಿಗಳು ಹೊರಗಡೆ ಬರ್ತಾ ಇರೋದು. ಕಾರ್ಮಿಕ ಸಂಘಟನೆಯ ಮುಖಂಡ PR ಭರತ್ ಮಾತನಾಡಿ, ಕೊಡಗು ಜಿಲ್ಲೆಯಲ್ಲಿ ಆನೆ ಮಾನವ ಸಂಘರ್ಷ ಮಿತಿ ಮೀರಲು ಅರಣ್ಯ ಇಲಾಖೆ ಅಧಿಕಾರಿಗಳೇ ಕಾರಣ. ವರ್ಷವಿಡೀ ಕಷ್ಟಪಟ್ಟು ಬೆಳೆದ ಕೃಷಿ ಫಸಲುಗಳು ಕಾಡು ಪ್ರಾಣಿಗಳ ಪಾಲಾಗ್ತಾ ಇದ್ದು, ರೈತರು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಹೊಟ್ಟೆಪಾಡಿನ ಜೀವನಕ್ಕಾಗಿ ಕೆಲಸಕ್ಕೆ ತೆರಳುವ ಕಾರ್ಮಿಕರು ಕಾಡು ಪ್ರಾಣಿಗಳ ಹಾವಳಿಯಿಂದ ನೆಮ್ಮದಿಯ ಜೀವನ ನಡೆಸಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಮನುಷ್ಯ ಜೀವಕ್ಕೆ ಬೆಲೆ ಇಲ್ಲದಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನೋಡ್ರಿ, ವನ್ಯಜೀವಿ ಮಂಡಳಿಯಲ್ಲಿ ಸದಸ್ಯರಿದ್ರಲ್ವಾ, ಅವ್ರ ಹೆಸರುಗಳೇ ಗೊತ್ತಿಲ್ಲ ನಮಗೆ. ಸರ್ಕಾರದಿಂದ ಯಾವ ಸೌಲಭ್ಯ ಇಲ್ಲ ನಮಗೆ. ಸರ್ಕಾರದಿಂದ ಯಾವುದೇ ರೀತಿಯಲ್ಲೂ ಕೂಡ ಈ ರೂಲ್ಸ್ ನ ಬದಲಾವಣೆ ಮಾಡಬೇಕಾದ್ರೆ, ಒಂದು ಪಾರ್ಲಿಮೆಂಟ್ ಅಲ್ಲಿ ಒಂದು ಪಾಲಿಸಿ ಬದಲಾವಣೆ ಮಾಡಬೇಕಾದ್ರೆ ತಮ್ಮ ರೋಲ್ಗಳು ಎಷ್ಟು ಇಂಪಾರ್ಟೆಂಟ್ ಆಗಿದೆ. ತಾವು ಒಬ್ರು CCF ಆಗಿ ಇಲ್ಲಿದ್ದೀರಾ, ಇಷ್ಟೊಂದು ಗಂಭೀರವಾದ ಪರಿಸ್ಥಿತಿ ಆಗಿದೆ. ನೀವು ಏನು ಪ್ರಪೋಸಲ್ ಕಳ್ಸಿದ್ದೀರಾ? DFOs ಏನ್ ಪ್ರಪೋಸಲ್ ಕಳ್ಸಿದ್ರ ಇಲ್ಲಿ ತನಕ? ಅಲ್ಲ, ಕೂತ್ಕೊಂಡು ನಿಮ್ ಸೀಟ್ ನ ಬೆಚ್ಚಿಗೆ ಮಾಡ್ಕೊಂಡು ಹೋಗುವಂತದ್ದಾಗಿದ್ದೀರಾ? ಸಂಬಳ ತಗೊಂಡು ಹೋಗ್ತಾರೆ. ಯಾರು ನಿಮ್ ಸಂಬಳ ಕೊಡೋದು ಯಾರು? ₹1 ನೋಡಿ. ನಾಳೆ ನೀವು ಕೂಡ ನೋಡಿ, ಈಗ ಎಲ್ಲಾರು 20 ವರ್ಷದಿಂದ ಎಲ್ಲಾರು ಕೂಡ ಸರ್ಕಾರಗಳು ಮಾಡಿದ್ದಾರೆ. ಇವತ್ತು ಅನುಮತಿ ಕೊಡಿಸ್ತಾ ಇದ್ದೀವಿ. ಹಿಡಿಯುವಂತದ್ದು ಯಾರು ಕೆಲಸ ಬರ್ತದೆ? ನೀವು ನನಗೆ ಉತ್ತರ ಕೊಡಿ. ನೀವು ನನಗೆ ದಯಮಾಡಿ ಉತ್ತರ ಕೊಡಿ. ಕೊಡಗು ಅರಣ್ಯ ಮುಖ್ಯ ಸಂರಕ್ಷಣಾಧಿಕಾರಿ ಸೋನಲ್ ವೃಷ್ಟಿ ಮಾತನಾಡಿ, ತಾವು 1 ತಿಂಗಳ ಹಿಂದೆ ಕೊಡಗು ಜಿಲ್ಲೆಗೆ ಆಗಮಿಸಿದ್ದು, ಕಾಡು ಪ್ರಾಣಿಗಳ ಹಾವಳಿ ಹಾಗೂ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗಳನ್ನು ಪಡೆದುಕೊಳ್ಳಲಾಗಿದೆ. ವೈಜ್ಞಾನಿಕ ಪರಿಹಾರ ಕಂಡುಕೊಳ್ಳಲು ಯೋಜನೆಗಳನ್ನು ರೂಪಿಸಲಾಗಿದೆ ಎಂದರು.
ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪೂವಯ್ಯ ಮಾತನಾಡಿ, ಕಾಡು ಪ್ರಾಣಿಗಳ ಹಾವಳಿಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಶಾಸಕ ಪೊನ್ನಣ್ಣ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಅರಣ್ಯ ಸಚಿವರೊಂದಿಗೆ ಸಭೆ ನಡೆಸಿ ಕೊಡಗು ಜಿಲ್ಲೆಯ ಗಂಭೀರ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಎಂದರು. ರೈತರ ಪರವಾಗಿ ಮಾತಾಡ್ತಾ ಇದ್ದೀನಲ್ಲ, ರೈತರ ಪರವಾಗಿ ಮಾತಾಡ್ತಾ ಇದ್ದೀನಿ, ರೈತರ ಪರವಾಗಿ ಮಾತಾಡ್ತಾ ಇದ್ದೀನಿ ನಾನು. ನೋಡಿ, ನಾನು ಹೇಳ್ತಾ ಇರ್ತಕ್ಕಂಥದ್ದು ಅದನ್ನ ಹೇಳಿದಾರಲ್ಲ, ಅದನ್ನ ಹೇಳಿದಾರಲ್ಲ, ಎಲ್ಲೋಯ್ತು ಅಂತ ವಿವರವಾಗಿ ಅದನ್ನ ಹೇಳಿದಾರಲ್ಲ. ಆದ್ರಿಂದ ನೋಡಿ ನಾನು ಅಂತಿಮವಾಗಿ ಇಷ್ಟೇ ಮನವಿ ಮಾಡ್ಕೊಳ್ಬೇಕು ಮನಸ್ಸೋಮಯ್ಯನವರೇ. ಈ ಸಂದರ್ಭ ಆಕ್ರೋಶಗೊಂಡ ರೈತರು ಸಂಕೇತ್ ಪೂವಯ್ಯ ಅವರನ್ನೇ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು. ಮಳೆಯ ನಡುವೆಯೂ 3 ಗಂಟೆಗಳ ಕಾಲ ನಡೆದ ಸಭೆಯಲ್ಲಿ ಕಾಡು ಪ್ರಾಣಿಗಳ ಹಾವಳಿಯ ಬಗ್ಗೆ ಸುದೀರ್ಘ ಗಂಭೀರ ಚರ್ಚೆ ನಡೆಯಿತು. ಬಳಿಕ ಪ್ರತಿಭಟನೆಯ ಮನವಿ ಪತ್ರವನ್ನು ಅರಣ್ಯ ಇಲಾಖೆ ಹಾಗೂ ಸರ್ಕಾರಕ್ಕೆ ಸಲ್ಲಿಸಲಾಯಿತು. ಈ ಸಂದರ್ಭ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದ ಅಧಿಕಾರಿ ಸೀಮಾ, ಮಡಿಕೇರಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಭಿಷೇಕ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಚಂಪಾ ಗಗನ, ಪೊನ್ನಪೇಟೆ. ಸೋಮವಾರಪೇಟೆ ಪಟ್ಟಣದಲ್ಲಿ ಜಲಾವೃತಗೊಂಡ ಮನೆಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶೌರ್ಯ ತಂಡ ನೆರವಿಗೆ ಬಂದಿದೆ. ಪಟ್ಟಣದಲ್ಲಿ ಧಾರಾಕಾರವಾಗಿ ಸುರಿದ ಮಳೆಗೆ ಪಟ್ಟಣದ ಆಲೆಕಟ್ಟೆ ರಸ್ತೆಯ ಕೊಲ್ಲಿಯೊಂದು ಕಟ್ಟಿಕೊಂಡು ನೀರು ನುಗ್ಗಿ ನಿಂಗರಾಜು ಎಂಬುವರ ಮನೆ ಜಲಾವೃತಗೊಂಡು ಹಲವಾರು ವಸ್ತುಗಳು ಹಾನಿಗೊಳಗಾಗಿವೆ. ವಿಷಯ ಅರಿತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶೌರ್ಯ ತಂಡದ 10ಕ್ಕೂ ಹೆಚ್ಚು ಮಂದಿಯ ತಂಡ ತಕ್ಷಣವೇ ಸ್ಥಳಕ್ಕೆ ಆಗಮಿಸಿ ನೀರು ಹೊರಹಾಕಿ ಮನೆ ಶುಚಿತ್ವಗೊಳಿಸಲು ಶ್ರಮಿಸುತ್ತಿದ್ದು ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ತಹಶೀಲ್ದಾರ್ ಕೃಷ್ಣಮೂರ್ತಿ ಸಂಬಂಧಪಟ್ಟ ಸಿಬ್ಬಂದಿಯಿಂದ ಸ್ಥಳಕ್ಕೆ ತೆರಳಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದಾರೆ. ತಹಶೀಲ್ದಾರ್ ಕಡೆ ಬರ್ತಾರೆ ಈಗ ಸರ್, ತಹಶೀಲ್ದಾರ್ ಬರ್ತಾರೆ ಅಂತೀರಿ. ಹಂಗೆ ಬಿಂದಿಗೆ ಕುಡಿದ್ರು ಈಚಲ್ದಿಲ್ಲ. ವಿರಾಜಪೇಟೆ ನ್ಯಾಯಾಲಯದ ವಕೀಲರ ಸಂಘದ ಸಭಾಂಗಣದಲ್ಲಿ ನಡೆದ ವಿಶೇಷ ಮಹಾಸಭೆಯಲ್ಲಿ ಎಲ್ಲ ವಕೀಲರು ಸಭೆ ನಡೆಸಿ ಈ ಪ್ರದೇಶದಲ್ಲಿ ಸಂಜೆ ನ್ಯಾಯಾಲಯದ ಅವಶ್ಯಕತೆ ಇಲ್ಲ ಅಂತ ನಿರ್ಧಾರ ಕೈಗೊಂಡರು. ಕೇಂದ್ರ ನ್ಯಾಯಾಲಯದ ಯೋಜನೆಯಂತೆ ದೇಶದ ಎಲ್ಲ ನ್ಯಾಯಾಲಯದಲ್ಲಿ ಸಂಜೆ ನ್ಯಾಯಾಲಯ ನಡೆಸಲು ಎಲ್ಲ ಉಚ್ಚ ನ್ಯಾಯಾಲಯಗಳು ವಕೀಲರ ಸಂಘಗಳಿಗೆ ಅಭಿಪ್ರಾಯ ಸಂಗ್ರಹಿಸಲು ಸೂಚನೆ ನೀಡಿತ್ತು. ಕೊಡಗಿನಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಮರ್ಪಕವಾಗಿ ರಸ್ತೆಗಳು ಹಾಗೂ ಬಸ್ ವ್ಯವಸ್ಥೆ ಇರೋದಿಲ್ಲ ಹಾಗೂ ಮಲೆನಾಡು ಪ್ರದೇಶವಾದ ಕೊಡಗಿನಲ್ಲಿ ಸಂಜೆ ವೇಳೆ ಕಾಡಾನೆ, ಹುಲಿ, ಚಿರತೆ, ಕರಡಿ ದಾಳಿ ಮಾಡ್ತಾ ಇದ್ದು ಪ್ರಾಣಿಗಳ ಉಪಟಳ ಜಾಸ್ತಿ ಇದೆ. ಸಂಜೆ ವೇಳೆಯಲ್ಲಿ ಮನೆಯಿಂದ ಹೊರಗೆ ಬಾರದೇ ಇರುವ ಪರಿಸ್ಥಿತಿ ಇದೆ. ಜನಸಂದಣಿ ಕೂಡ ಇರೋದಿಲ್ಲ. ಆದ್ದರಿಂದ ಈ ಭಾಗದಲ್ಲಿ ಸಂಜೆ ನ್ಯಾಯಾಲಯ ಸೂಕ್ತವಲ್ಲ, ಅದು ಸಾಧ್ಯವಿಲ್ಲ ಎಂದು ಸಂಘದ ಎಲ್ಲ ಸದಸ್ಯರು ಈ ಕೇಂದ್ರ ನ್ಯಾಯಾಲಯದ ಯೋಜನೆಗೆ ವಿರೋಧ ವ್ಯಕ್ತಪಡಿಸಿದರು. ಎಲ್ಲ ಅಭಿಮತ ವಿರೋಧ ಇದೆ ಅಂತ ಹೇಳೋದನ್ನ ನಾವು ರೆಸಲ್ಯೂಷನ್ ಮಾಡಿದ್ವಿ. ಆದ್ರೆ ಕಾರಣಾಂತರದಿಂದ ನಾವು ಕಲ್ಪಿಸಿಲ್ಲ, ಅದು ಸತ್ಯ ನಾವು ಒಪ್ಕೊಳ್ತೀವಿ. ನಾನು ಈಗ ಈ ವಿಚಾರವಾಗಿ ಇವತ್ತಿನ ವಿಚಾರವಾಗಿ ಈಗ ಬಹಳ ಫ್ರೆಂಡ್ಲಿ ತಗೊಳ್ತಾರೆ, ಅವ್ರು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಅವ್ರ ಹತ್ರ ಚೆನ್ನಾಗಿ ಮಾತಾಡಿ ಅದನ್ನ ಕನ್ವಿನ್ಸ್ ಮಾಡೋದು. ನಾನು ಅದನ್ನು ಬೇಕಾದ್ರೆ ನಾನು ಹೋಗಿ ಮಾತಾಡಿ ನಿಮಗೆ ಅವಕಾಶ ಮಾಡ್ತೀನಿ. ಮತ್ತೆ ಮನೋರಂಜನೆ ಬಗ್ಗೆ ಅವರು ಕೇಳಿದ್ರು. ಸತ್ಯ, ನಾನು ಮನೋರಂಜನೆ ಮಾಡ್ಬೇಕು. ಯೂನಿಕ್ ಕೋರ್ಟ್ ಆದ್ರೆ ಮನೆಗೆ ಹೋಗ್ಲಿಕ್ಕೆ ಲಾಯರ್ಗಳೇ ಕರ್ಕೊಂಡು ಹೋಗಿ ಬಿಡುವಂತ ಪರಿಸ್ಥಿತಿಯು ಆಗ್ತದೆ. ಇಲ್ಲ ಅಂದ್ರೆ ಇಲ್ಲಿ ಅವರಿಗೆ ಒಂದು ಅಕಾಮಡೇಷನ್ ಮಾಡುವಂತ ಪರಿಸ್ಥಿತಿಯು ಆಗುತ್ತೆ. ಅದು ಇನ್ನು ಈ ಫ್ಯಾಮಿಲಿ ಮ್ಯಾಟರ್ಸ್ ಬಂದ್ರೆ ಗಂಡ ಹೆಂಡತಿ ರಾತ್ರಿ ಅಲ್ವಾ, ವಿತಿನ್ 15 days we have to answer ಅಂತ ಹೇಳಿದ್ದಿದ್ದಲ್ಲ. ಹೌದು, ವಿತಿನ್ 15 days ಅಂದ್ರೆ ಹೊಸ ಜಾಗ ಇದ್ರೆ ಹೇಳಿರೋದು. ನಿನ್ನೆ ಸಹ ನಾವು ಮಾತಾಡಿದೀವಿ. ಅವ್ರು ಏನ್ ಹೇಳಿದ್ರು ಅಂದ್ರೆ, ನೀವು ಮೊದಲು ನಮ್ಮ ಮೀಟಿಂಗ್ ಗಿಂತ ಮೊದಲು ಭೇಟಿ ಆದ ನಂತರ ಯಾವುದೇ ತರದ ಕಮ್ಯುನಿಕೇಶನ್ ಆಗಿ ಮೀಟಿಂಗ್ ಆಗಲಿ ಯಾವುದೂ ಆಗ್ಲಿಲ್ಲ ಅಂದ್ರೆ ಯಾಕೆ ಈ ರೀತಿಯಾದಂತಹ ಒಂದು ನಿರ್ಲಕ್ಷ್ಯ ಆಗ ರೆಸಲ್ಯೂಷನ್ ನಾವು ಮಾಡಿ ಅರ್ಥ ಏನ್ ಬಂತು? ಬಾಯ್ ಪಡೆದು ಅಷ್ಟು ಮಾಡಬಾರ್ದು ಅಂತ ನಾನು ಹೇಳಿಕ್ಕೆ ಇದು 40 ಪಾಯಿಂಟ್ ಯಾಕೆ ಮಾಡಿದ್ದಂತ ನಾನು ಹೇಳಿ. ಸೊ ನಾವು ಹೇಳುವ, ನೀವು ಸ್ವಲ್ಪ ಇತಿಮಿತಿಯಲ್ಲಿ ಹೋಗುವ ಸರ್, ಸ್ವಲ್ಪ ನಮಗೂ ಲಾಸ್ಟ್ ಟೈಮ್ ಏನ್ ಹೇಳಿದ್ರು ಅಂತ ಹೇಳಿದ್ರೆ
ಕೋರ್ಟಲ್ಲಿ ಜಾಗ ಇಲ್ಲ ಅಂತ. ಈಗ ನಮಗೆ 3 ರೂಮ್ ಇದೆ, ಎಡಿಷನಲ್ ಕೋರ್ಟ್ ಖಾಲಿ ಆಗುತ್ತೆ. ಚಾಂಬರ್ ಇದೆ, ಕೋರ್ಟ್ ಇದೆ. ವಕೀಲರ ಸಂಘದ ಅಧ್ಯಕ್ಷರಾದ ಸಿ.ಕೆ. ಪೂವಣ್ಣ ಮಾತನಾಡಿ, ಸಂಜೆ ನ್ಯಾಯಾಲಯಕ್ಕೆ ನಮ್ಮ ಸಂಘದ ವತಿಯಿಂದ ಸಂಪೂರ್ಣ ವಿರೋಧವಿದೆ ಎಂದು ಜಿಲ್ಲಾ ಸಂಘಕ್ಕೆ ಮಾಹಿತಿ ನೀಡಲಾಗುತ್ತೆ ಅಂತ ತಿಳಿಸಿದರು. ವೇದಿಕೆಯಲ್ಲಿ ವಕೀಲರ ಸಂಘದ ಉಪಾಧ್ಯಕ್ಷ ಪ್ರಶಾಂತ್, ಖಜಾಂಚಿ ಹಾಜಿರಾ ಶರೀಫ್, ಆಡಳಿತ ಮಂಡಳಿಯ ವಿಜಯಲಕ್ಷ್ಮಿ, ಅನುಪಮ ಕಿಶೋರ್ ಹಾಜರಿದ್ದರು. ಕೊಳಕೇರಿ ಚೆಪ್ಪಂಡಡಿ ಶಾಲೆಯಲ್ಲಿ ಕೊಳಕೇರಿ ಹಾಗೂ ಕೋಟೇರಿ ಅಂಗನವಾಡಿ ಕೇಂದ್ರಗಳು ಜಂಟಿಯಾಗಿ ಪೋಷಣ ಅಭಿಯಾನ ಯೋಜನೆಯಡಿಯಲ್ಲಿ ಸ್ತನ್ಯಪಾನ ಹಾಗೂ ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಕ್ಕಳ ಕಲ್ಯಾಣ ಇಲಾಖೆಯ ಮೇಲ್ವಿಚಾರಕರಾದ ಕೆ. ಶೀಲಾ ಅವರು ಪಾಲ್ಗೊಂಡು ಗರ್ಭಿಣಿಯರು ಗರ್ಭಾವಸ್ಥೆಯಲ್ಲಿ ತೆಗೆದುಕೊಳ್ಳಬೇಕಾದ ಆಹಾರ ಪದ್ಧತಿ ಹಾಗೂ ಆರೋಗ್ಯದ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡಿದರು. 6 ತಿಂಗಳು ತುಂಬಿದ ಮಕ್ಕಳಿಗೆ ಅನ್ನಪ್ರಾಶನ, ಮಕ್ಕಳ ತೂಕ ಎತ್ತರ, ತೋಳಿನ ಸುತ್ತಳತೆ ಪರೀಕ್ಷೆ ಮಾಡಲಾಯಿತು. ಪ್ರತಿದಿನ ಅಂಗನವಾಡಿ ಕೇಂದ್ರಕ್ಕೆ ಹಾಜರಾಗುವ ಮಕ್ಕಳಿಗೆ ಬಹುಮಾನ ವಿತರಿಸಿ ನೆನಪಿನ ಕಾಣಿಕೆ ನೀಡಿ ಪ್ರೋತ್ಸಾಹಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿವಿಧ ಬಗೆಯ ಪೌಷ್ಟಿಕ ಆಹಾರ ಪದಾರ್ಥಗಳ ಪ್ರದರ್ಶನ ನಡೆದ ಬಳಿಕ ಅಂಗನವಾಡಿ ಕೇಂದ್ರ ವ್ಯಾಪ್ತಿಯಲ್ಲಿರುವ ಗರ್ಭಿಣಿ ಬಾಣಂತಿಯರಿಗೆ ಸೀಮಂತ ಕಾರ್ಯಕ್ರಮ ನಡೆಸಲಾಯಿತು. ಹೇಳಿದ್ರು ಎಲ್ಲ ನಮ್ಮ ಮಹಿಳೆಯರಿದ್ದೀರಾ ಇಲ್ಲಿ, ತಾವುಗಳು ತಿಳ್ಕೊಂಡಾಗ ಇನ್ನೊಬ್ಬರಿಗೆ ಈ ಮಾಹಿತಿಯನ್ನ ಕೊಡ್ಬೋದು. ಆಯ್ತಾ? ಇದ್ರಲ್ಲಿ ನಾವು ಏನು ಮುಜುಗರ ಮಾಡ್ಕೋಬಾರದು. ಪೇರೆಂಟ್ಸ್ಗಳು ಯಾವುದೇ ಕಾರಣಕ್ಕೂ ಮುಜುಗರ ಪಡ್ಕೋಬಾರದು ಇನ್ನೊಬ್ಬರಿಗೆ ಹೇಳೋದ್ರಲ್ಲಿ. ಯಾಕೆ ಸೌಂದರ್ಯ ಹೆಚ್ಚುತ್ತೆ ಅಂತಂದ್ರೆ, ಈಗ ಎದೆ ಹಾಲನ್ನ ಕುಡಿಸಿದ್ರೆ ಒಂದು ಮಗುವಿಂದ ಇನ್ನೊಂದು ಮಗುವಿಗೆ ಅಂತರವನ್ನು ಸಹ ಏನ್ ಮಾಡ್ಬೋದು, ಕಡಿಮೆ ಮಾಡ್ಬೋದು. ಆಯ್ತಾ? ಈಗ ಕೆಲವೊಬ್ಬರಿಗೆ 1 ವರ್ಷಕ್ಕೆ ಇನ್ನೊಂದು ಅವ್ರು ಪ್ರೆಗ್ನೆನ್ಸಿ ಆಗ್ತಾರೆ. ಇದನ್ನ ಡೈಲಿ ಅವರು ಅಂದ್ರೆ ಎದೆ ಹಾಲನ್ನ ಕುಡಿಸ್ತಾ ಇರೋದ್ರಿಂದ ಮಕ್ಕಳ ನಡುವೆ ಇರುವಂತಹ ಅಂತರವನ್ನು ಸಹ ನಾವು ಏನ್ ಮಾಡ್ಬೋದು, ಜಾಸ್ತಿ ಮಾಡ್ಬೋದು. ಈಗ 1 ವರ್ಷಕ್ಕಾಗ್ಬೋದು, 2 ವರ್ಷ, 2.5 ವರ್ಷಕ್ಕೆ ಸೆಕೆಂಡ್ ಪ್ರೆಗ್ನೆನ್ಸಿ ಆಗ್ತಾರೆ. ಅನಂತರ ಗರ್ಭಕೋಶದ ಕ್ಯಾನ್ಸರ್. ಈಗ ನೀವೆಲ್ಲರೂ ಕೇಳಿಸ್ಕೊಂಡಿಲ್ಲ, ನಮ್ಮ ಲೇಡೀಸ್ಗೆ ಎಲ್ಲರಿಗೂ. ಈ ಸಂದರ್ಭ ಗ್ರಾಮ ಪಂಚಾಯಿತಿ ಸದಸ್ಯೆ ಆಮಿನಾ, ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷೆ ಸುಲೋಚನಾ, ಬಾಲ ವಿಕಾಸ ಸಮಿತಿ ಸದಸ್ಯರು, ಕೊಳಕೇರಿ ವ್ಯಾಪ್ತಿಯ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು, ಗರ್ಭಿಣಿ ಬಾಣಂತಿಯರು, ಕಿಶೋರಿಯರು, ಪೋಷಕರು ಹಾಗೂ ಮಕ್ಕಳು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪಕ್ಲೋ. ಸೋಮವಾರಪೇಟೆ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ತಹಶೀಲ್ದಾರ್ ಕಚೇರಿಯಲ್ಲಿ ಸೋಮವಾರ ಸಂಜೆ ನಡೆಯಿತು. ಸಭೆ ಅಧ್ಯಕ್ಷತೆ ವಹಿಸಿದ್ದ ತಹಶೀಲ್ದಾರ್ ಕೃಷ್ಣಮೂರ್ತಿ ಅವರು ಮಾತನಾಡಿ, ಹವಾಮಾನ ವರದಿಯನ್ನು ನೋಡಿಕೊಂಡು ದಿನಾಚರಣೆಯನ್ನು ವ್ಯವಸ್ಥಿತವಾಗಿ ನಡೆಸಲಾಗುತ್ತೆ. ವಿವಿಧ ಇಲಾಖೆಯವರು ತಮಗೆ ನೀಡಿರುವ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು. ಅಲ್ಲದೆ ಪ್ರತಿಯೊಬ್ಬ ಇಲಾಖಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಸಮಯಕ್ಕೆ ಸರಿಯಾಗಿ ಹಾಜರಿರಬೇಕು. ತಪ್ಪಿದಲ್ಲಿ ಕ್ರಮ ಜರುಗಿಸಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದರು. ಮಳೆ ಇಲ್ಲದಿದ್ದರೆ ಸರ್ಕಾರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ನಡೆಸಲಾಗುತ್ತೆ. ಮಳೆ ಇದ್ದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಎದುರಿನ ವೇದಿಕೆಯಲ್ಲಿ ನಡೆಸಲಾಗುತ್ತೆ. ವಾಟರ್ ಪ್ರೂಫ್ ಶಾಮಿಯಾನ ಹಾಕಿಸಲಾಗುವುದು. ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬೆಳಿಗ್ಗೆ ಧ್ವಜಾರೋಹಣ ನೆರವೇರಿಸಿದ ಬಳಿಕ ಜೂನಿಯರ್ ಕಾಲೇಜಿನ ಆವರಣದಲ್ಲಿ 9:30ಕ್ಕೆ ಸಮಿತಿ ವತಿಯಿಂದ ಧ್ವಜಾರೋಹಣ ನೆರವೇರಿಸಲಾಗುತ್ತೆ. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ತಾಲೂಕಿಗೆ ಹೆಚ್ಚಿನ ಅಂಕ ಗಳಿಸಿದ ವಿದ್ಯಾರ್ಥಿಗಳು, ಸಾರ್ವಜನಿಕ ಸೇವೆಯ ಸಾಧಕರು, ವಿವಿಧ ಇಲಾಖೆಯಲ್ಲಿ ಉತ್ತಮ ಕರ್ತವ್ಯ ನಿರ್ವಹಿಸಿದವರನ್ನ ಸನ್ಮಾನಿಸಲಾಗುತ್ತೆ ಎಂದರು. ದಿನ ಕರಿತೀವಿ ನಾವು, ದಿನ ಕರೆಯಲ್ವಲ್ಲ ನಾವು. ಹಾಗಾಗಿ ನಾನೇನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಂತ ಹೇಳಿದ್ರೆ, ಮಳೆ ಬಂದ್ರೆ ಅಲ್ಲಿ ಏನು ನಾವು ಮೈದಾನ ಇದೆ, ಕಳೆದ ಸಲದ ಅನುಭವದ ಪ್ರಕಾರ ಎಲ್ಲ ಹಿರಿಯರು ಹೇಳಿದ್ದಾರೆ, ಮೇಡಮ್ ಇದ್ರು, ತುಂಬಾ ಇದಾಗಿತ್ತು, ಏನಾಗಿತ್ತು, ನೀರು ನಿಂತು ಎಲ್ಲ ಗಲೀಜಾಗಿತ್ತು. ಎಲ್ಲರೂ ಕೂಡ ಸೇರ್ಕೊಂಡು, ನಮ್ಮ ಆರಕ್ಷಕ ಇಲಾಖೆ ಮುಖ್ಯಸ್ಥರು ಇರ್ಬೋದು, ಎಲ್ಲರೂ ಕೂಡ ಸೇರ್ಕೊಂಡು ತಾಲೂಕು ಆಡಳಿತದ ಪರವಾಗಿ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಮಾಡಬೇಕು ಅನ್ನುವಂಥದ್ದು ನನ್ನ ವೈಯಕ್ತಿಕವಾದ ಮತ್ತು ಎಲ್ಲರ ಪರವಾದ ಒಂದು ಕೋರಿಕೆ. ಈಗ ನಮ್ಗೇನಾಗುತ್ತೆ, ಕಳೆದ ಸಲ ನಾವು 76ನೇ ಗಣರಾಜ್ಯೋತ್ಸವ ಸಮಾರಂಭವನ್ನು ನಾವು ಆಯೋಜನೆ ಮಾಡಿದ್ವಿ. ಆಗ ಮಳೆ ಇರಲಿಲ್ಲ ಜನವರಿಲಿ. ಆದರೆ ಈಗ ಆಗಸ್ಟ್ ಆದ ಕಾರಣ ಪ್ರತಿಯೊಂದು ರಾಷ್ಟ್ರೀಯ ಹಬ್ಬವನ್ನು, ನಮ್ಮ ದೇಶದ ಹಬ್ಬವನ್ನು ನಾವು ಅತ್ಯಂತ ಗೌರವಯುತವಾಗಿ ಆಚರಿಸಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ.
ಇವರಿಗೆ ಸಭೆಯಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಸಮಿತಿ ಸದಸ್ಯರು, ತಾಲೂಕು ಪಂಚಾಯಿತಿ ಇಇಒ ಪರಮೇಶ್ ಕುಮಾರ್, ಬಿಇಒ ಭಾಗ್ಯಮ್ಮ ಸೇರಿದಂತೆ ತಾಲೂಕು ಮಟ್ಟದ ವಿವಿಧ ಇಲಾಖಾಧಿಕಾರಿಗಳು, ವಿವಿಧ ಸಂಘಟನೆಗಳ ಅಧ್ಯಕ್ಷರು ಪಾಲ್ಗೊಂಡಿದ್ದರು. ಕುಶಾಲನಗರ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಇಂಡಸ್ಟ್ರೀಸ್ ವತಿಯಿಂದ ಸೆಪ್ಟೆಂಬರ್ 6ರಂದು ನಡೆಯುವ ಬೃಹತ್ ಗ್ರಾಹಕ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳದ ಪ್ರಚಾರಕ ಬ್ಯಾನರ್ ಅನಾವರಣವನ್ನು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ಸೋಮವಾರ ಪುರಸಭೆ ಅಧ್ಯಕ್ಷೆ ಜಯಲಕ್ಷ್ಮಿ ಚಂದ್ರು ನೆರವೇರಿಸಿದರು. ಈ ವೇಳೆ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ ಕೆಎಸ್ ನಾಗೇಶ್ ಮಾತನಾಡಿ, ಕೊಡಗು ಜಿಲ್ಲೆಯಲ್ಲಿ ಇಂತಹ ಒಂದು ಬೃಹತ್ ಗ್ರಾಹಕ ಮೇಳ ಆಯೋಜಿಸುತ್ತಿದ್ದೇವೆ. ಮೇಳದಲ್ಲಿ ರಾಷ್ಟ್ರೀಕೃತ ಬ್ಯಾಂಕುಗಳು, ಖಾಸಗಿ ಬ್ಯಾಂಕುಗಳು, ಖ್ಯಾತ ಕಂಪನಿಗಳ ಕಾರುಗಳು, ಬೈಕ್ಗಳು, ಹೋಮ್ ಅಪ್ಲಯನ್ಸ್, ವಿಧ ವಿಧವಾದ ತಿಂಡಿ ತಿನಿಸುಗಳು, ಡಿಸೈನರ್ ಬಟ್ಟೆಗಳು, ಮನೆಗೆ ಬೇಕಾದ ವಸ್ತುಗಳು ಹಾಗೂ ಇನ್ನಿತರ ಸ್ಟಾಲ್ಗಳು ಇರಲಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು. ಮೇಳದಲ್ಲಿ ನೂತನ ಕಾರ್, ಬೈಕ್ಗಳ ಲಾಂಚ್ ಮಾಡುವ ಚಿಂತನೆಯಲ್ಲಿ ಕಂಪನಿಗಳಿರುವುದಾಗಿ ನಾಗೇಶ್ ತಿಳಿಸಿದರು. ಕುಶಾಲನಗರ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ಸೆಪ್ಟೆಂಬರ್ 6ನೇ ತಾರೀಕು ಬೃಹತ್ ಗ್ರಾಹಕ ಮೇಳವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಕುಶಾಲನಗರದ ತಾವರೆಕೆರೆ ಹತ್ರ ಇರುವಂಥ SLN ಸ್ಕ್ವೇರ್ನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಇದು ಬಹುಶಃ ಕುಶಾಲನಗರದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಇಂಥ ಒಂದು ಮೇಳವನ್ನು ನಡೆಸ್ತಾ ಇರುವಂಥದ್ದು. ಈ ಮೇಳದಲ್ಲಿ ರಾಜ್ಯದಲ್ಲ ಇಡೀ ದೇಶದಲ್ಲೇ ಖ್ಯಾತಿ ಹೊಂದಿದಂಥ ಆಟೋಮೊಬೈಲ್ ಕ್ಷೇತ್ರದ ದಿಗ್ಗಜರು, ಆಮೇಲೆ ಹೋಮ್ ಅಪ್ಲಯನ್ಸಸ್ಸು, ಬ್ಯಾಂಕಿಂಗ್ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳು ಇವರೆಲ್ಲ ಬಂದು ನಮ್ಮ ಈ ಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬಹುಶಃ ಗ್ರಾಹಕರಿಗೆ ಒಂದೇ ವೇದಿಕೆಯಡಿ ಅವರಿಗೆ ಬೇಕಾಗಿರುವ ಎಲ್ಲ ಸೌಲಭ್ಯಗಳನ್ನ ಒದಗಿಸುವ ನಿಟ್ಟಿನಲ್ಲಿ ನಾವು ನಮ್ಮ ಶ್ರಮವನ್ನು ಹಾಕ್ತಾ ಇದ್ದೀವಿ. ಸೆಪ್ಟೆಂಬರ್ 6ನೇ ತಾರೀಕು ಶನಿವಾರ ಬರುತ್ತೆ. ಇಡೀ ಕುಶಾಲನಗರ ಆವತ್ತು ಅಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಜೊತೆಗೆ ಆ ಕಾರ್ಯಕ್ರಮದ ಪ್ರಯೋಜನವನ್ನು ಪ್ರತಿಯೊಬ್ಬರು ಪಡ್ಕೋಬೇಕು ಅಂತ ನಾನು ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀನಿ. ಉಪಾಧ್ಯಕ್ಷ MD ರಂಗಸ್ವಾಮಿ ಮಾತನಾಡಿ, ಮೇಳದಲ್ಲಿ ಆಟೋಮೊಬೈಲ್, ಪೀಠೋಪಕರಣ, ಅಡುಗೆ ಮನೆ ಉತ್ಪನ್ನಗಳು, ಕೈಮಗ್ಗದ ಕರಕುಶಲ ಉತ್ಪನ್ನ, ಡ್ರೆಸ್ ಮೆಟೀರಿಯಲ್ಸ್, ಫ್ಯಾಷನ್ ಪಾದರಕ್ಷೆಗಳು, ಆರೋಗ್ಯ ಮತ್ತು ಫಿಟ್ನೆಸ್ ಸಾಧನಗಳು, ಆಟಿಕೆಗಳು, ಸ್ಟೇಷನರಿ, ಆಹಾರ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯಲಿದೆ ಎಂದರು. ಚೇಂಬರ್ ಆಫ್ ಕಾಮರ್ಸ್ ಹಮ್ಮಿಕೊಂಡಿದೆ. ಈ ಒಂದು ಕಾರ್ಯಕ್ರಮ ಅತ್ಯಂತ ಅವಶ್ಯಕತೆ ಇರುವಂಥ ಕಾರ್ಯಕ್ರಮ. ನಾವು ಸಣ್ಣ ಸಿಟಿಯಾಗಿದ್ದಂಥ ಒಂದು ಕುಶಾಲನಗರ ಇವತ್ತು ಬೃಹದಾಕಾರವಾಗಿ ಬೆಳೀತಿದೆ. ಎಷ್ಟೋ ಶೋರೂಮ್ಗಳು ಕುಶಾಲನಗರದಲ್ಲಿ ಇಲ್ಲ. ಆದರೆ ಈ ಗ್ರಾಹಕರು ಅಕ್ಕಪಕ್ಕದ ನಗರಗಳನ್ನು ಅವಲಂಬಿಸಬೇಕಾದಂಥ ಸನ್ನಿವೇಶ, ಸರ್ವಿಸ್ಗೆ ಪುನಃ ಅಲ್ಲಿಗೆ ಹೋಗಬೇಕು. ಹಾಗಾಗಿ ಅಂಥ ಒಂದು ವ್ಯವಸ್ಥೆನ ಕುಶಾಲನಗರದಲ್ಲಿ ಒಂದು ಕಕ್ಷೆ ಅಡಿಯಲ್ಲಿ ನಾವು ಏರ್ಪಾಡು ಮಾಡಿಕೊಟ್ರೆ ಕುಶಾಲನಗರ ಸುತ್ತಮುತ್ತ ಎಲ್ಲ ಹಳ್ಳಿ ಹಾಗೂ ಸಣ್ಣ ಪುಟ್ಟ ನಗರಗಳ ಗ್ರಾಹಕರುಗಳಿಗೆ. ವೃತ್ತ ನಿರೀಕ್ಷಕ ದಿನೇಶ್ ಕುಮಾರ್, ಪುರಸಭೆಯ ಮುಖ್ಯಾಧಿಕಾರಿ ಗಿರೀಶ್ ಮೇಳಕ್ಕೆ ಶುಭ ಹಾರೈಸಿದರು. ಈ ಪ್ರಚಾರ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ರು. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ಅಂತೇಳಿ ಹೃದಯಪೂರ್ವಕವಾಗಿ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಕುಶಾಲನಗರ ಚೇಂಬರ್ ಆಫ್ ಕಾಮರ್ಸ್ನ ಈ ಒಂದು ಗ್ರಾಹಕರ ಒಂದು ಎಕ್ಸಿಬಿಷನ್ ಏನಿದೆ, ಇದು ಭಾಳ ಉನ್ನತ ಮಟ್ಟಕ್ಕೆ ಇರಲಿ ಅಂತ ನಾನು ಆಶಿಸುತ್ತೇನೆ. ನಿಮಗೆ ಕಳಿಸಿದ್ದಾರೆ ಏನಂದರೆ 120 ಮೈಕ್ರಾನ್ಸ್ ಬಿಲೋ ಪ್ಲಾಸ್ಟಿಕ್ ಮತ್ತು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ನ ಸಂಪೂರ್ಣ ನಮ್ಮ ಜಿಲ್ಲೆಯಾದ್ಯಂತ ನಿಷೇಧಕ್ಕೆ ಒಳಪಡಿಸಿದ್ದಾರೆ. ಆ ವಿಚಾರವಾಗಿ ಇವತ್ತು ನಮ್ಮ ಸಾಮಾನ್ಯ ಸಭೆಯಲ್ಲಿ ವಿಶೇಷ ಸಾಮಾನ್ಯ ಸಭೆಯನ್ನು ಕರೆದು ಹಲವಾರು ತೀರ್ಮಾನಗಳನ್ನು ಕೈಗೊಳ್ಳುತ್ತಿದ್ದೇವೆ. ಮುಂದಿನ ದಿವಸ ಈ ವಿಚಾರವಾಗಿ ಮಾಧ್ಯಮದ ಮೂಲಕ ಎಲ್ರಿಗೂ ನಾವು ವಿಚಾರವನ್ನು ತಲುಪಿಸುವಂಥ ಒಂದು ಪ್ರಯತ್ನ ಮಾಡ್ತೇವೆ. ಈ ಸಂದರ್ಭ ಕಾರ್ಯದರ್ಶಿ ಚಿತ್ರ ರಮೇಶ್, ಖಜಾಂಚಿ NV ಬಾಬು, ನಿರ್ದೇಶಕರಾದ KN ದೇವರಾಜು, ರಿಚರ್ಡ್ ಡಿಸೋಜಾ, HN ಚಂದ್ರು, KJ ಸತೀಶ್, PM ಮೋಹನ್, ಪುರಸಭಾ ಸದಸ್ಯರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಸೋಮವಾರಪೇಟೆ ತಾಲೂಕಿನಲ್ಲಿ C&D ಜಾಗದಲ್ಲಿ ಸೆಕ್ಷನ್ 4 ಸರ್ವೆಗೆ ನೋಟಿಸ್ ಜಾರಿಯಾಗ್ತಾ ಇದ್ದು, ರೈತರನ್ನು ರಕ್ಷಿಸುವಲ್ಲಿ ಸರ್ಕಾರ ವಿಫಲವಾಗ್ತಾ ಇದ್ದು, ರೈತರು ಹೋರಾಟ ತೀವ್ರಗೊಳಿಸುವುದು ಅನಿವಾರ್ಯವಾಗಿದೆ ಎಂದು ರೈತ ಹೋರಾಟ ಸಮಿತಿ ಅಧ್ಯಕ್ಷ KB ಸುರೇಶ್ ಹೇಳಿದ್ದಾರೆ. ಒಕ್ಕಲಿಗರ ಸಮುದಾಯ ಭವನದಲ್ಲಿ ಸೋಮವಾರ ನಡೆದ ರೈತರ ಜಾಗೃತಿ ಸಭೆಯಲ್ಲಿ ಮಾತನಾಡಿದ ಅವರು, ಆಗಸ್ಟ್ 11ರಂದು ಸೋಮವಾರಪೇಟೆ ತಾಲೂಕು ಬಂದ್ಗೆ ಕರೆ ನೀಡಲಾಗಿದೆ ಎಂದರು.
ಈಗಾಗಲೇ ರೈತ ಹೋರಾಟ ಸಮಿತಿಯಿಂದ ರೈತಪರ ಹೋರಾಟಗಳು ನಡೀತಾ ಇದ್ದು ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯಲಾಗಿದೆ. ಈ ಹಿನ್ನೆಲೆಯಲ್ಲಿ ತಾಲೂಕು ಬಂದ್ಗೆ ಕರೆ ನೀಡಲಾಗಿದೆ. ನಂತರದ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಅಹೋರಾತ್ರಿ ಪ್ರತಿಭಟನೆ ನಡೆಸಲಾಗುತ್ತೆ ಎಂದರು. ರೈತ ಹೋರಾಟ ಸಮಿತಿಯ ಅಧ್ಯಕ್ಷ ಸೋಮವಾರಪೇಟೆ ಕೊಡಗು ಜಿಲ್ಲೆ. ನಾವು ಒಂದು ವರ್ಷದಿಂದ ಏನು ಹಿಂದಿದ್ದಂಥ 1978ನೇ ಇಸ್ವಿಯಿಂದ ಅವತ್ತಿದ್ದ ಅಧಿಕಾರಿಗಳು ಇವತ್ತವರೆಗೂ ಒಂದು CND ಅಂತ ಹೇಳಿ ಅವೈಜ್ಞಾನಿಕವಾಗಿ ನಮಗೆ ಗೊತ್ತಿಲ್ಲದಂಗೆ ಸರ್ವೆ ಮಾಡಿ ಸಾಧಾರಣ ಕೊಡಗಿನಲ್ಲಿ 25,000 ಎಕರೆ ಜಾಗವನ್ನು ನಮ್ಮ ರೈತರ ಜಾಗವನ್ನು CND ಅಂತ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಒಂದು ವರ್ಷದಿಂದ ಹೋರಾಡ್ತಾ ಇದ್ವಿ. ನಮ್ಮ ಶಾಸಕರ ಒಟ್ಟಿಗೆ ನಾವು ಸಾಧಾರಣ ಮುಖ್ಯಮಂತ್ರಿ ಹತ್ರ ಹೋಗಿದ್ವಿ. ಅವರಿಗೂ ಸಹ ನಾವು ಮನವರಿಕೆ ಮಾಡಿ ನಮಗೆ ಆಗಿರೋ ತೊಂದರೆಗಳನ್ನ ನಾವು ಅವ್ರಿಗೆ ಹೇಳಿದ್ವಿ. ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಆದಂಥ ಈಶ್ವರ್ ಖಂಡ್ರೆ ಹತ್ರ ಸಹ ನಾವು ಹೋಗಿ ಮನವರಿಕೆ ಮಾಡಿ ಕಿತ್ಕೊಳ್ತಿದ್ದೀರಾ ಅಂತ ಹೇಳಿ ಅವರಿಗೂ ಸಹ ಮನವರಿಕೆನ ನಾವು ಮಾಡಿದ್ವಿ. ಆದರೆ ಎಲ್ಲ ಅಧಿಕಾರಿಗಳನ್ನ ಸಹ ನಾವು ಭೇಟಿ ಮಾಡಿ ಅವರಿಗೆಲ್ಲ ಮನವರಿಕೆ ಮಾಡಿವಿ. ಹಾಗೂ ನಮ್ಮ ಕ್ಷೇತ್ರದ MP ಆದ ಯದುವೀರನ್ನು ಸಹ ನಾವು ಅವ್ರನ್ನ ಹೋಗಿ ಮೀಟ್ ಮಾಡಿ ಅವರಿಗೂ ಸಹ ಮನವರಿಕೆ ಮಾಡಿದ್ವಿ. ಒಂದು ವರ್ಷದಿಂದ ಯಾವುದೇ ತರಹ ನಮಗೆ ಒಂದು ನ್ಯಾಯ ಸಿಕ್ಕದ ಕಾರಣ ನಾವು ಈಗ ಒಂದು ಸೋಮವಾರ 11ನೇ ತಾರೀಕು ನಾವು ಬಂದು ಸೋಮವಾರಪೇಟೆ ತಾಲೂಕಿನ ಬಂದ್ನ ಕರೆ ಮಾಡಿದ್ವಿ. ಕರೆ ಮಾಡಿ ಅಲ್ಲಿಂದ ಮಂಗಳವಾರ ಬೆಳಿಗ್ಗೆಯಿಂದ ನಾವು ಮಡಿಕೇರಿಯಲ್ಲಿ ಜಿಲ್ಲಾಧಿಕಾರಿ ಎದುರು ಹಗಲು ರಾತ್ರಿ ನಾವು ಧರಣಿಯನ್ನು ಕೂರಬೇಕು ಅಂತ ನಮ್ಮ ಎಲ್ಲ ಸಂಘ ಸಂಸ್ಥೆಗಳು ರೈತರು ಎಲ್ಲ ಸೇರಿ ನಾವೆಲ್ಲ ಒಂದು ತೀರ್ಮಾನ ಮಾಡಿದ್ವಿ. ಅದರಂತೆ ನೆಕ್ಸ್ಟ್ ಸೋಮವಾರ ಇಲ್ಲಿ ಸೋಮವಾರಪೇಟೆಯಲ್ಲಿ ಬಂದ್ ನಡೀತದೆ ಅಂತ. ಈ ಸಂದರ್ಭ ಸಮಿತಿಯ ಕಾನೂನು ಸಲಹೆಗಾರ BJ ದೀಪಕ್, ಕಾರ್ಯದರ್ಶಿ ಯೋಗೇಂದ್ರ ಚೌಡ್ಲು, ಪದಾಧಿಕಾರಿಗಳಾದ ಮಿಥುನ್ ಹರಗ, ದಿವಾಕರ ಕುತಿ, ರೈತ ಸಂಘದ ಅಧ್ಯಕ್ಷ KM ದಿನೇಶ್, ಚೌಡ್ಲು ಫ್ಯಾಕ್ಸ್ ಅಧ್ಯಕ್ಷ KT ಪರಮೇಶ್, ಮಾಜಿ MLC SG ಮೇದಪ್ಪ, SB ಭರತ್, ನಂದಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ಕುಶಾಲನಗರದ ಹತ್ತೂರು ಜ್ಞಾನಗಂಗಾ ಶಾಲೆಯ ಶಿಕ್ಷಕರಿಗೆ ರಾಜ್ಯ ಮಟ್ಟದ ಪರೀಕ್ಷಾ ಸ್ಫೂರ್ತಿ ಗುರುಶ್ರೇಷ್ಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಭಾನುವಾರ ಮೈಸೂರಿನ ಸರಸ್ವತಿಪುರಂನಲ್ಲಿರುವ JSS ಮಹಿಳಾ ಕಾಲೇಜಿನ ನವಜ್ಯೋತಿ ಸಭಾಂಗಣದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಕಳೆದ ವರ್ಷ CBSE ಶಾಲೆಯ 10ನೇ ತರಗತಿ ಮುಖ್ಯ ಪರೀಕ್ಷೆಯಲ್ಲಿ 100 ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿದ ರಾಜ್ಯದ ಎಲ್ಲ ಜಿಲ್ಲೆಗಳ ಸುಮಾರು 170 ಶಿಕ್ಷಕರು ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇದರಲ್ಲಿ ಜಿಲ್ಲೆಯ ಕುಶಾಲನಗರದ ಹತ್ತೂರು ಜ್ಞಾನಗಂಗಾ ವಸತಿ ಶಾಲೆಯ ಶಿಕ್ಷಕರಾದ ಭಾಸ್ಕರ್, ಅರುಣ್ ಕುಮಾರ್ ಹಾಗೂ ಜಲಾವತಿ ಅವರು ಪ್ರಶಸ್ತಿ ಗಳಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ಪರೀಕ್ಷಾ ಸ್ಫೂರ್ತಿ ಫೌಂಡೇಶನ್ ಮತ್ತು ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಆಯೋಜನೆ ಮಾಡಲಾಗಿತ್ತು. ಇನ್ನು ಕೂತ್ಕೊಳ್ಳಿ, ಕಂಫರ್ಟಬಲ್ ಕೂತ್ಕೊಳ್ಳಿ. 2 ಸರಿ 35 ತೆಗೆದೇ ಇಲ್ಲ ಅವನು.
ಪಾರಾಣೆ ಯೂತ್ ಕ್ರಿಕೆಟರ್ಸ್ ವತಿಯಿಂದ ಮೊದಲನೇ ವರ್ಷದ ಕೆಸರುಗದ್ದೆ ಕ್ರಿಕೆಟ್ ಹಾಗೂ ಹಗ್ಗಜಗ್ಗಾಟ ಕ್ರೀಡಾಕೂಟವನ್ನು ಕೊಣಂಜಗೇರಿ ಪಂಚಾಯಿತಿ ವ್ಯಾಪ್ತಿಯ ದಿವಂಗತ ಮುಕ್ಕಾಟಿರ ಪೊನ್ನಪ್ಪ ಮತ್ತು ದೇರನವರ ಗದ್ದೆಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಉದ್ಘಾಟನೆಯಿಂದ ಕೂತಂಡ ಬೋಪಯ್ಯ ಹಾಗೂ ಇಗ್ಗುಡ ಭೀಮಯ್ಯ ಅವರು ನೆರವೇರಿಸಿದರು. ಕ್ರೀಡಾಕೂಟಕ್ಕೆ ವಿರಾಜಪೇಟೆ ಶಾಸಕರಾದ ಎಎಸ್ ಪೊನ್ನಣ್ಣ ಅವರು ಶುಭ ಕೋರಿದರು. ಕ್ರಿಕೆಟ್ ಕ್ರೀಡಾಕೂಟದಲ್ಲಿ 35ಕ್ಕೂ ಹೆಚ್ಚು ತಂಡಗಳು ಪಾಲ್ಗೊಂಡು ಗೋಣಿಕೊಪ್ಪಲುವಿನ ಆಶೀಸ್ ತಂಡ ಚಾಂಪಿಯನ್ ಪಟ್ಟ ಅಲಂಕರಿಸಿತು. ಫೈನಲ್ ಪಂದ್ಯದಲ್ಲಿ ಬೆಟ್ಟಗೇರಿ ತಂಡವನ್ನು ಮಣಿಸಿ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಹಗ್ಗಜಗ್ಗಾಟ ಕ್ರೀಡಾಕೂಟದಲ್ಲಿ ಪುರುಷರ ಮತ್ತು ಮಹಿಳೆಯರ ವಿಭಾಗದಲ್ಲಿ ಕ್ರೀಡೆಯನ್ನು ನಡೆಸಲಾಯಿತು. ಹಗ್ಗಜಗ್ಗಾಟದ ಕ್ರೀಡೆಯಲ್ಲಿ ಆದರ್ಶ್ ಫ್ರೆಂಡ್ಸ್ ಪ್ರಥಮ ಸ್ಥಾನವನ್ನು ಪಡ್ಕೊಂಡ್ರು. ದ್ವಿತೀಯ ಸ್ಥಾನವನ್ನು ಕಗ್ಗೋಡ್ಲು ಫ್ರೆಂಡ್ಸ್ ತಂಡ ತಮ್ಮದಾಗಿಸಿಕೊಂಡ್ರು. ಮಹಿಳೆಯರ ವಿಭಾಗದ ಹಗ್ಗಜಗ್ಗಾಟ ಕ್ರೀಡಾಕೂಟದಲ್ಲಿ ಮಹಾದೇವ ಸ್ಪೋರ್ಟ್ಸ್ ಕ್ಲಬ್ ಬಲಮುರಿ ಮೊದಲನೇ ಸ್ಥಾನವನ್ನು ಪಡ್ಕೊಂಡ್ರು. ಹಾತೂರು ಫ್ರೆಂಡ್ಸ್ ರನ್ನರ್ಸ್ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಕ್ರೀಡಾಕೂಟದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೂ ಹಾಗೂ ಸಾರ್ವಜನಿಕರಿಗೆ ಓಟದ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಕ್ರೀಡಾಕೂಟದ ಮುಖ್ಯ ಅತಿಥಿಯಾಗಿ ಬಟ್ಟಕಾಳಂಡ ರಾಜಾ ದಿನೇಶ್, ಕೂತಂಡ ಅಯ್ಯಪ್ಪ, ಇಗ್ಗುಡ ಲಾಲು ಚಿಣ್ಣಪ್ಪ ಪಾಲ್ಗೊಂಡಿದ್ದರು. ಕ್ರೀಡಾಕೂಟದಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಕ್ರೀಡಾಪಟುಗಳು ಹಾಗೂ ಕ್ರೀಡಾ ಪ್ರೇಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಆಯೋಜಕರಿಂದ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಮಹಾವಿಷ್ಣು ಮತ್ತು ಭಗವತಿ ಎರಡು ತಂಡಗಳ ನಡುವೆ ಮೊದಲ ಹಗ್ಗಜಗ್ಗಾಟ ಪುರುಷರ ಪಂದ್ಯಾಟ. ಎರಡು ತಂಡಗಳು ಸಮಾಧಾನವನ್ನು ತೋರಿಸುತ್ತಿದ್ದಾರೆ. ನೋಡಿ, ಹಗ್ಗಜಗ್ಗಾಟ ಅಂದ್ರೆ ಹೇಗಿರುತ್ತೆ ಅಂತ ನೋಡಿ. ನಮ್ಮ ಭಾರತ ಪ್ರದರ್ಶನ ಪಾರಾಣೆ ಲೆಜೆಂಡ್ಸ್ ತಂಡದ ಆಟಗಾರರು ಆದಷ್ಟು ಬೇಗ ಮೈದಾನದ ಕ್ರಿಕೆಟ್ನಲ್ಲಿ ಪ್ರವೇಶಿಸಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಕೊಡಗು ಚಾನಲ್ ನ್ಯೂಸ್, ದೌಫಲ್ ಕಡಂಗ.